ನಾನು ವ್ಲಾಗ್ಸ್ನ ಸ್ಟಾಪ್ ಮಾಡೋಕ್ಕೆ ರೀಸನ್ ಇದೆ. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನಾಚ ವ್ಲಾಗ್ಸ್. ಆ್ಯಕ್ಚುಲಿ ಲೈಫ್ನಲ್ಲಿ ನಾವು ಏನೇನೋ ಅಂದ್ಕೊಂಡು ಏನೇನೋ ಶುರು ಮಾಡ್ತೀವಿ, ಬಟ್ ಅದಕ್ಕೆ ಒಂದು ಪ್ರಯತ್ನ ಹಾಕಿ ಅದು ನಮಗೆ ಸಿಕ್ಕಿಲ್ಲ ಅಂದರೆ ಅದಕ್ಕೆ ನಾವು ಪ್ರಯತ್ನ ಹಾಕಿದ್ವಿ, ಇಂಥ ನಮಗೆ ಸಿಕ್ಕಿಲ್ಲ, ಬಟ್ ಅದಕ್ಕೆ ನಾನು ಆದಷ್ಟು ಕೈಲಾದಷ್ಟು ಎಫರ್ಟ್ ಹಾಕಿದ್ದೆ ಅನ್ನೋದು ಥರ ಇರುತ್ತೆ ಮನಸ್ಸಲ್ಲಿ. ಬಟ್ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ, ಬಟ್ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ದಿರ, ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ದಿರ ಅದು ಇನ್ಕಂಪ್ಲೀಟಾಗಿ ಉಳ್ಕೊಂಬಿಡುತ್ತೆ. ಆವಾಗ ಅದು ಲೈಫ್ ಲಾಂಗ್ ಒಂಥರ ರಿಗ್ರೆಟ್ ಫೀಲ್ ಆಗಿಬಿಡುತ್ತೆ. ನಾನು ಇಂಥದ್ದೇನೋ ಒಂದು ಸ್ಟಾರ್ಟ್ ಮಾಡಿದೆ, ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಇನ್ಕಂಪ್ಲೀಟಾಗಿ ಇದ್ದೋಯ್ತು ಅಂತ. ಸೇಮ್ ಥಿಂಗ್ ವಾಟ್ ಹ್ಯಾಪನ್ ಇನ್ ಮೈ ಲೈಫ್ ಆಲ್ಸೋ. ಆ್ಯಕ್ಚುಲಿ ಗೈಸ್, ನಾನು ವ್ಲಾಗ್ನ ಸ್ಟಾಪ್ ಮಾಡೋಕ್ಕೆ ರೀಸನ್ ಏನು ಗೊತ್ತಾ? ವೈಟ್ ಕಮ್ ಐ ವಿಲ್ ಶೋ ಯು. ನಾನು ವ್ಲಾಗ್ಸ್ನ ಸ್ಟಾಪ್ ಮಾಡೋಕ್ಕೆ ರೀಸನ್ ಇದೆ. ಜಾಬಿಂದ ಹೇಗೆ ನಂದು ವ್ಲಾಗಿಂಗ್ ಜರ್ನಿ ಸ್ಟಾಪ್ ಆಗಿತ್ತು ಅಂದರೆ, ಲೈಕ್ ಎವ್ರಿಡೇ ರೋಟೀನ್ ಆಗಿರ್ಬೋದು. ನಾನು ನಿಮಗೆ ನಾಳೆ ತೋರಿಸ್ತೀನಿ ನಾನು ಎದ್ದಾಗಿಂದ ಮತ್ತೆ ಜಾಬ್ಗೆ ಹೋಗಿ ಮತ್ತೆ ಮನೆಗೆ ಸೇರೋದು ಎಷ್ಟೊತ್ತಾಗುತ್ತೆ ಅಂತ ವಿತ್ ಪ್ರೂಫ್ ವಿತ್ ಟೈಮಿಂಗ್ ನಾನು ನಿಮಗೆ ತೋರಿಸ್ತೀನಿ. ಜರ್ನಿ ಅಂದರೆ ಐ ಹೇಟ್ ಜರ್ನಿ. ಆ್ಯಕ್ಚುಲಿ ನನಗೆ ಜರ್ನಿ ಅಂದ್ರೆ ಆಗಲ್ಲ. ದೂರ ಬಾರ ಎಲ್ಲಾದರೂ ರಿಲೇಟಿವ್ಸ್ ಮನೇಲಿ ಫಂಕ್ಷನ್ಸ್ ಇದ್ರೇ ನಾನು ಅಟೆಂಡ್ ಆಗಲ್ಲ ಬಿಕಾಸ್ ಆಫ್ ಜರ್ನಿ. ನಂಗೆ ಜರ್ನಿ ಅಂದರೆ ಇರಿಟೇಷನ್, ನನಗೆ ಆಗೋದೇ ಇಲ್ಲ ಜರ್ನಿ. ಅಂಥದ್ರಲ್ಲಿ ನಾನು ನನ್ನ ಆಫೀಸ್ಗೆ ಹೋಗೋಕ್ಕೆ ನಿಯರ್ಲಿ 2.5 hours to 3 hours ಬೇಕಿತ್ತು ನಾನು ಆ್ಯಕ್ಚುಲಿ ಆಫೀಸ್ ಲೊಕೇಶನ್ನ ರೀಚ್ ಆಗೋಕ್ಕೆ. ಆ್ಯಂಡ್ ಅಲ್ಲಿ ಅಷ್ಟೇ ಅಲ್ಲಿನ ಟೈಮಿಂಗ್ಸ್ ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬರೋಕ್ಕೆ ನಿಯರ್ಲಿ 9:30 ಅರೌಂಡ್ 9:30 ಅಂತೂ ಆಗ್ತಿತ್ತು. ಸೊ ದಟ್ಸ್ ವೈ ದಿ ರೀಸನ್ ಐ ಕ್ವಿಟ್ ಡೂಯಿಂಗ್ ವ್ಲಾಗ್. ಆ್ಯಕ್ಚುಲಿ ಅದೇ ರೀಸನ್ಗೆ ನಾನು ವ್ಲಾಗ್ನ ಸ್ಟಾಪ್ ಮಾಡಿದ್ದು. ಈ ರೀಸನ್ ಎಲ್ಲೋ ನನಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡಿಸ್ತಿತ್ತು. ಲೈಕ್ ಜಸ್ಟ್ ಟೈಮಿಂಗ್ಸಿಂದ ಆಗ್ತಿಲ್ವಲ್ಲ ನನ್ನ ಕೈಲಿ ಏನು ಮಾಡೋದಕ್ಕೆ ಅಂತ ಹೆವಿ ಅಂದರೆ ಹೆವಿ ರಿಗ್ರೆಟ್ ಫೀಲ್ ಆಗ್ತಿದೆ. ಸೊ ಐ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ರಿಗ್ರೆಟ್ ಫೀಲ್. ಪರವಾಗಿಲ್ಲ, 1 hour ನಿದ್ದೆ ಹೋಗುತ್ತಾ ಹೋಗಲಿ. ಎಂಡ್ ಆಫ್ ದಿ ಡೇ ನಾನು ಈ ಥರ ಏನೋ ಅಂದ್ಕೊಂಡಿದ್ದೆ, ಇಫ್ ಐ ಹ್ಯಾವ್ ನಾಟ್ ಅಚೀವ್ಡ್ ಆಲ್ಸೋ, ನಾನು ಏನೋ ಒಂದು ಅಂದ್ಕೊಂಡಿದ್ದೆ, ಅದಕ್ಕೆ ನಾನು ಪ್ರಯತ್ನ ಪಟ್ಟೆ, ಬಟ್ ಅದು ನಂಗೆ ಸಿಕ್ಕಿಲ್ಲ ಅನ್ನೋ ಫೀಲ್ ಬೇರೆ. ನಾನು ಅದು ಏನೋ ಒಂದು ಆಸೆ ಪಟ್ಟೆ, ಬಟ್ ಅದು ಕೊನೆಗೂ ನಾನು ಅದ್ರ ಹತ್ರ ಕೂಡ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಮಾಡಿಲ್ಲ ಅಂದರೆ ಅದೊಂಥರ ತುಂಬ ಹೆವಿ ಫೀಲ್, ಲೈಕ್ ಹೆವಿ ಪೇಯ್ನ್ ಫೀಲ್ ಕೊಟ್ಬಿಡುತ್ತೆ. ಸೊ ನನಗೆ ಆ ಪೇಯ್ನ್ ಫೀಲ್ನ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಐ ಆಮ್ ಗೋನಾ ರೀಸ್ಟಾರ್ಟ್ ಮೈ ವ್ಲಾಗಿಂಗ್ ಜರ್ನಿ. ಸಿ ಯು ಇನ್ ನೆಕ್ಸ್ಟ್ ಕಮಿಂಗ್ ವ್ಲಾಗ್ ಗೈಸ್. ಥ್ಯಾಂಕ್ ಯು, ಲವ್ ಯು ಆಲ್.